ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂದರೆ ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಗ್ರೌಂಡಲ್ಲಿ ಇದ್ದೀರಿ. ಕಾರಣ ಏನಂತಂದ್ರೆ 15ನೇ ತಾರೀಕು ಪ್ರೋಗ್ರಾಮ್ ಎಲ್ಲಿ ಅಂದ್ಬಿಟ್ಟು ಜನಗಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ಓರಿಗಳವರು ಕೇಳ್ತಾ ಇದ್ದಾರೆ. ದಯವಿಟ್ಟು ಮೀಡಿಯಾದವರೆಲ್ಲ GPS ಹಾಕ್ರಪ್ಪ ಈ ಲೊಕೇಶನ್ಗೆ. ಯಾರೇ ಇರ್ಬೋದು ಓರಿಗಳವರು ಡೈರೆಕ್ಟಾಗಿ ರಾಮಗೊಂಡಹಳ್ಳಿಗೆ ಬಂದು ನಿಮ್ಮ ಓರಿಗಳನ್ನ ಇಳ್ಸೋಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಇನ್ನೂ ಔಟ್ ಎಲ್ಲ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಬಂದುಬಿಟ್ಟು ಪಕ್ಕದ ಗ್ರಾಮದ ಸ್ಕೂಲಲ್ಲಿ ಗಾಡಿಗಳು ಪಾರ್ಕಿಂಗ್ ಆಗುತ್ತೆ ಸಿದ್ದಾಪುರದಲ್ಲಿ. ಯಾಕಂತಂದರೆ ಅತಿ ಹೆಚ್ಚು ಗಾಡಿಗಳು ಬರೋ ಕಾರಣಕ್ಕೆ ಎಲ್ರಿಗೂ ಸೇಫಾಗಿ ಮಾಡ್ಬೇಕಂತ ಅಂದ್ಬಿಟ್ಟು ಬ್ಯಾರಿಗೇಟ್ಗಳಿರುತ್ತೆ. ನಿಮ್ಗೆಲ್ಲದ್ರದ್ದು ಇನ್ಪುಟ್ಟು ನಿಮಗೆ ಇಲ್ಲೇನೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಕಡೆ ಬಂದ್ಬಿಟ್ಟು ಓರಿಗಳು ಮಾಡೋದಕ್ಕೆ ಬ್ಯಾರಿಗೇಟ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ಟೇಜ್ ಇರುತ್ತೆ. ಇಲ್ಲಿ ಪ್ರೋಗ್ರಾಮ್ ನಡೆಯೋದು. ಪ್ರೋಗ್ರಾಮ್ ವಿಶೇಷತೆ ಏನು ಅಂತಂದರೆ ಹಳ್ಳಿಕಾರ್ ಬೀಜದ ಓರಿಗಳ ಪ್ರೋತ್ಸಾಹಕ್ಕೋಸ್ಕರ ಸಂಜೀವಣ್ಣು ಮತ್ತು ನಾರಾಯಣ ಸಾಮಣ್ಣವರು ರಾಮಗೊಂಡಹಳ್ಳಿಯವರು ಇದನ್ನು ಮಾಡಲೇಬೇಕು ನಾವು ಹಳ್ಳಿಕಾರ್ ಉಳಿವಿಗಾಗಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇದು ಇವತ್ತಿವರೆಗೂ ಯಾರೂ ಮಾಡಿರಲಿಲ್ಲ. ಮುಂದೆ ಮಾಡ್ತಾರೇನೋ ಭಗವಂತನ ಆಶೀರ್ವಾದ. ಬಟ್ ಇವತ್ತು ಆ ಇತಿಹಾಸನೇ ಇವ್ರು ಮಾಡ್ತಾ ಇದ್ದಾರೆ. ಅದೊಂದು ಕಣ್ಣು ತುಂಬ ನೋಡಬೇಕಾಗಿರೋ ವಿಚಾರ. ಯಾಕಂತಂದರೆ ಬೋನಲ್ಲಿರೋ ಹುಲಿ ನೋಡೋದು, ಹೊರಗಡೆ ಬಂದಿರತಕ್ಕಂಥ ಆರ್ಭಟ ನೋಡಿದ್ರೆ ಹುಲಿದು ಹೆಂಗಿರುತ್ತೋ ಹಂಗಿರ್ತವೆ ನಮ್ಮ ಓರಿಗಳು. ಅವತ್ತು ಮೆರವಣಿಗೆ ದಿನ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪ್ರೋತ್ಸಾಹಿಸಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ನೀವು ನೋಡೋಕ್ಕೆ ಸಿಕ್ಕಲ್ಲ ಅಂತಂಥ ಓರಿಗಳು ಬರ್ತಾ ಇದ್ದಾವೆ. ಇಲ್ಲಿ 101 ಓರಿ ಅಂದರೆ ಅದು ಕೇಳೋಕ್ಕೇನೆ ಮೈ ರೋಮಾಂಚನ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ರಿ. ಅದರಲ್ಲೂ ವಿಶೇಷತೆ ಏನಂತಂದರೆ ಹೂಗಳು ಕೊಡೋ ಮುಖಾಂತರ, ಅವ್ರಿಗೆ ಊಟ ಹಾಕೋ ಮುಖಾಂತರ, ಮತ್ತು ಅವ್ರಿಗೆ 1 ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಈ ಪ್ರೋತ್ಸಾಹನ ನಡೆಸ್ತಾ ಇರೋದು. ಅದಕ್ಕೆ ಸಂಜೀವಣ್ಣವ್ರಕ ನಾರಾಯಣ ಸಾಮಣ್ಣವ್ರಕ ದೇವ್ರ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಭಗವಂತ ಇನ್ನೂ ಅತಿ ಹೆಚ್ಚು ಮುಂದಿನ ಕಾರ್ಯಕ್ರಮಗಳು ಮಾಡೋಂಗೆ ಆಗಲಿ. ಅವತ್ತಿನ ಕಾರ್ಯಕ್ರಮಗಳು ಏನಿರ್ತವೆ ಅಂತಂದರೆ ಬೆಳಿಗ್ಗೆ 9 ಗಂಟೆಗೆ ದುಗ್ಲಾಮನ್ ದೇವಸ್ಥಾನ ಹತ್ರಕ್ಕೆ ನಾವು ಹೊರ್ತೂರಿಂದ ನಾವು ಒಂದು 5 ಜೋಡಿ ಎತ್ತುಗಳ ಮುಖಾಂತರ ನಾವು ಬರ್ತೀರಿ ಅಲ್ಲಿಗೆ. ಮತ್ತು ಊರಲ್ಲಿ ದೀಪಗಳು ಮಾಡ್ತಾ ಇದ್ದಾರೆ. ಇದೊಂದು ಹಬ್ಬನೇ, ಹಳ್ಳಿಕಾರ್ ಹಬ್ಬ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದನ್ನು ಹಳ್ಳಿಕಾರ್ ಹಬ್ಬನೇ ಇದು. ಅವತ್ತು ದೀಪಗಳು ಮಾಡ್ತಾರೆ. ಧರ್ಮರಾಯ ಸ್ವಾಮಿ, ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹತ್ರ ದೀಪಗಳಿರ್ತವೆ. ಅಲ್ಲಿ ಎಲ್ಲರೂ ಬ್ಯಾಂಡ್ ಸೆಟ್ ಬಂದು ಅಲ್ಲಿ ಕಾಯ್ಕೊಂಡಿರ್ತದೆ. ಅಲ್ಲಿಂದ ದೀಪಗಳನ್ನ ಹೊರಡಿಸ್ಕೊಂಡು ಓರಿಗಳು ಬಂದು ನಾವು ದುಗ್ಲಾಮ ದೇವಸ್ಥಾನದಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬಂದುಬಿಡ್ತೀರಿ. ಧರ್ಮರಾಯ ದೇವಸ್ಥಾನಕ್ಕೆ ಬಂದ್ಬಿಡಲಮ್ಮ. ನಾವು ಹೊರ್ತೂರಿಂದ 5 ಜೋಡಿ ಎತ್ತುಗಳಿಂದ ನಾವು ಧರ್ಮರಾಯ ದೇವಸ್ಥಾನ ಹತ್ರಕ್ಕೆ ಬರ್ತೀರಿ. ಅವತ್ತು ಕಾರ್ಯಕ್ರಮಗಳು ಏನೇನು ಇರ್ತವೆ ಅಂತಂದರೆ 15ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಫಸ್ಟು ಬಂದುಬಿಟ್ಟು ಹೊರ್ತೂರು ಕೋಡಿನಲ್ಲಿ ಬಸಪ್ಪನವರ ಆಗಮನ. ಸಪ್ಳಮ್ಮ ತಾಯಿ ಬಂದುಬಿಟ್ಟು ಸಂಜೀವಣ್ಣವ್ರ ಮನೆ ಹತ್ರ ಶುಕ್ರವಾರ ನೈಟೇ ಬಂದಿರ್ತಾಳೆ. ಆ ಯಮ್ಮನೂ ಅಲ್ಲಿರ್ತಾಳೆ. ಇಲ್ಲಿ ಬಸಪ್ಪನವ್ರು ಫಸ್ಟ್ ಬಂದು ಅಲ್ಲಿಂದ ಬರಮಾಡ್ಕೊಂಡು ನಾರಾಯಣ ಸಾಮಣ್ಣವ್ರ ಮನೆಗೆ ಪಾದಪೂಜೆ, ಅದಾದಮೇಲೆ ಸಂಜೀವಣ್ಣವ್ರ ಮನೆ ಹತ್ರ ಪಾದಪೂಜೆ, ಅದು ಮುಗಿಸ್ಕೊಂಡು ಒಂದು 10:30 11 ಗಂಟೆಗೆ ಕರೆಕ್ಟಾಗಿ ಪ್ರಾರಂಭ ಆಗುತ್ತೆ ಏನು ಮೆರವಣಿಗೆ. ಓರಿಗಳವರು 8 ಗಂಟೆಗೆ ಇಲ್ಲಿ ಹಾಜರಾಗಿರಬೇಕು. ನಿಮಗೆ ತಿಂಡಿ ವ್ಯವಸ್ಥೆ ಇರ್ತೈತೆ. ತಿಂಡಿಗಳು ಮಾಡಿಕೊಂಡು ಒಂದೊಂದು ಓರಿಗೂ 1-1.5 ಹುಲ್ಲು ನೀವು ಹಾಕೊಂಬಂದ್ಬಿಡ್ರಿ. ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ. ಇಲ್ಲಿ ಹುಲ್ಲಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿರ್ಬೋದು ಈ ಸಲ ಬೆಳೆಗಳು ಅಷ್ಟು ಕಡಿಮೆ ಎಲ್ರಿಗೂ. ಅದಕ್ಕೆ ನಿಮ್ಮ ಓರಿಗಳಿಗೆ ಮೇವುಗಳು ನೀವೇ ವ್ಯವಸ್ಥೆ ಮಾಡ್ಕೊಂಬರ್ರಿ. ಸಾಧಾರಣವಾಗಿ ಮೇವುಗಳೇನು ತಿನ್ನಲ್ಲ, ಹುಲ್ಲು ಏನೊಂದಕ್ಕೂ ಇರಲಿ ಅಂದ್ಬಿಟ್ಟು ಹುಲ್ಲು ಹಾಕೊಂಬರ್ರಿ. ಬಂದಿದ್ದಾದ್ಮೇಲೆ ಒಂದು 10:30 11 ಗಂಟೆ ಆಗುತ್ತಣ್ಣ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಊರಿನ ಹೆಣ್ಮಕ್ಳೆಲ್ಲ ಸೇರಿ ದೀಪಗಳನ್ನ ಅಲ್ಲಿ ತಂದಿರ್ತಾರೆ. ಅಲ್ಲಿಂದ ದುಗ್ಲಾಮನ್ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಇದೇ ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಹತ್ರಕ್ಕೆ ಬಂದರೆ ಅಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೋಗ್ರಾಮ್ಗೆ ಯಾರ್ಯಾರು ಬರ್ತಾ ಇದ್ದಾರೆ ವಿಶೇಷ ಆಹ್ವಾನಿತರ ಅಂದರೆ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು, BJP ಎಕ್ಸ್ ಮಿನಿಸ್ಟರ್ ಅವರು, ಮತ್ತು ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬರ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರು ಬರ್ತಾ ಇದ್ದಾರೆ. ಮತ್ತು ಇನ್ನು ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಮತ್ತು ಇದರ ಪ್ರಮುಖ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಸಂಜೀವಣ್ಣ ಮತ್ತು ನಾರಾಯಣ ಸಾಮಣ್ಣ ಮತ್ತು ಗ್ರಾಮಸ್ಥರು, ರಾಮಗೊಂಡಹಳ್ಳಿ ಗ್ರಾಮಸ್ಥರು, ಕೇಬಲ್ ಮಂಜಣ್ಣವರು ಮತ್ತು ಕುಮಾರ್ ಅವರು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಹೊರ್ತೂರವ್ರೂ ಬಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ದಯವಿಟ್ಟು ಈ ಥರ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೀಲಿ. ಇನ್ನು ಉಳಿದಿದ್ದೆಲ್ಲನೂ ಅವತ್ತು ಮಾತಾಡೋಣ. ಜೈ ಹಳ್ಳಿಕಾರ್.